ಇನ್ನು ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರಿಗೆ ದಿನಕ್ಕೊಂದು ಟ್ರಬಲ್ ಎದುರಾಗ್ತಾ ಇದೆ. ಒಬ್ಬರಲ್ಲ ಒಬ್ಬರು ಕೈ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನ ತಮ್ಮ ಸಿಟ್ಟನ್ನ ಹೊರಹಾಕ್ತಾನೆ ಇದ್ದಾರೆ. ಈಗ ಯಾರು ಹೊರಹಾಕಿದ್ರು ಈ ರೀತಿಯಾದಂತಹ ಸಿಟ್ಟು ಅಂತ ತೋರಿಸ್ತೀನಿ ನೋಡಿ. ಸಚಿವ ಸಂಪುಟ ರಚನೆ ಆಗ್ತಾ ಇದ್ದಂತೆ ಒಂದಲ್ಲ ಒಂದು ಸಮಸ್ಯೆಗಳು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಬಂದು ದುಡ್ತಾ ಇದೆ. ಟ್ರಬಲ್ ಶೂಟರ್ಗೆ ಡೈಲಿ ಒಂದೊಂದು ಟ್ರಬಲ್ ಶುರುವಾಗ್ತಾ ಇರೋದು. ಒಬ್ಬರಲ್ಲ ಒಬ್ಬರು ಕೈ ನಾಯಕರು ಬಹಿರಂಗವಾಗಿ ತಮ್ಮ ಸಿಟ್ಟುವನ್ನ ಹೊರಹಾಕ್ತಾ ಇದ್ದಾರೆ. ಸಚಿವ ಸಂಪುಟ ರಚನೆಯ ಬೆನ್ನಲ್ಲೇ ಆಕ್ರೋಶಗಳು ಹೊರಗಿಳ್ತಾ ಇದೆ. ಅಧಿಕಾರ ಹಂಚಿಕೆ ಆಗ್ತಾ ಇದ್ದಂತೆ ಅಸಮಾಧಾನಗಳು ಸ್ಫೋಟವಾಗ್ತಾ ಇದೆ. ಮೊನ್ನೆ ನೋಡಿದ್ರಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಹೈಡ್ರಾಮವನ್ನ. ಇದ್ರ ಮಧ್ಯೆ ಮತ್ತೊಂದು ಬಾಂಬ್ ಏನಾಯ್ತು ಅಂತಂದ್ರೆ, ಸಿಎಂ ಸ್ಥಾನ ಕೈ ತಪ್ಪಿದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊರಹಾಕಿದ್ದಾರೆ ಬೇಸರವನ್ನು. 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಾತಾಡೋ ಸಂದರ್ಭದಲ್ಲಿ ಸ್ವಲ್ಪ ಗದ್ಗದಿತರಾದರೂ ಕೂಡ ಒಂದ್ ಕಡೆ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೈ ತಪ್ಪು ಹೋಗಿದೆ. ಕೆಪಿಸಿಸಿ ಹುದ್ದೆ ಕೈ ತಪ್ಪಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರು ರೆಬಲ್ ಆದಂತೆ ಕಾಣಿಸ್ತಾ ಇದೆ. ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಈಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡಿದ್ದಾರೆ. ಜೊತೆಗೆ ಕಣ್ಣೀರು ಕೂಡ ಹಾಕಿದ್ದಾರೆ ಪರಮೇಶ್ವರ್ ಅವರು. ಸಿಎಂ ಸ್ಥಾನ ಕೈ ತಪ್ಪಿದ ಬಗ್ಗೆ ಮಾತನಾಡ್ತಾ ಕಣ್ಣೀರು ಹಾಕಿರೋದು. ರಾಜಕೀಯ ಜೀವನವನ್ನ ನೆನೆದು ಭಾವುಕರಾಗಿದ್ದಾರೆ ಡಿಸಿಎಂ ಪರಂ. ಮುಖ್ಯಮಂತ್ರಿ ಆಗೋದಕ್ಕೆ ಈ ಬಾರಿ ಪ್ರಯತ್ನ ಮಾಡಿದ್ದೆ, ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೆ. ಏನೋ ಈ ಬಾರಿ ಅಧಿಕಾರ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ಆದರೆ ಸಿಗಲಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಬೇಕಾದ್ರೆ ಭಾವುಕರಾದರು. ಇದ್ರ ಬಗ್ಗೆ 2013ರಲ್ಲಿ ನಾನು ಸೋತ್ಬಿಟ್ಟೆ, ಇಲ್ಲ ಅಂತಿದ್ದಿದ್ರೆ ಸಿಎಂ ಆಗ್ಬೋದಾಗಿತ್ತು. ನಾನು ಗೆದ್ದಿದ್ದಿದ್ರೆ ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೇ ಆಗ್ತಾ ಇರಲಿಲ್ಲ. ಇದೇನು ನಮ್ಮ ಅದೃಷ್ಟನೋ ಹಣೆ ಬರಹನೋ ಏನೋ ಗೊತ್ತಿಲ್ಲ ಅಂತೇಳಿ ಪಾಪ ಬೇಸರವನ್ನ ಹೊರ ಹಾಕಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ. ನನಗೆ ಹಾರ ಹಾಕಿದ್ರು, ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು ಯಾರ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದೊಡ್ಡ ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದರು. ನಾನು ಎಸ್.ಎಂ. ಕೃಷ್ಣ ಕಾಲದಲ್ಲಿ ಉನ್ನತ ಶಿಕ್ಷಣ ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ. ಆಗ ನಿಮಗೆ ಬಂದೆ, ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯ ನೋಡಿ. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ರು. 2013ರಲ್ಲಿ ನಾನು ಎಲೆಕ್ಷನ್ ಸೋತ್ಬಿಟ್ಟೆ, ಇಲ್ಲ ಅಂತಿದ್ದರೆ ನಾನು ಅವತ್ತೇ ಸಿಎಂ ಆಗಿಬಿಟ್ಟಿರ್ತಿದ್ದೆ. ಅವತ್ತು ನಾನು ಗೆದ್ದಿದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೇ ಆಗ್ತಿರಲಿಲ್ಲ. ಅದೇನು ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಹಣೆ ಬರಹನೋ ಏನೋ ಗೊತ್ತಿಲ್ಲ, ಕೊನೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಆದರೆ ಗೊತ್ತಲ್ಲ. ಹಾಗಾಗಿ ಡಿ.ಸಿ.ಎಂ ಸ್ಥಾನ ಕೊಟ್ಟಿದ್ದಾರೆ ಇವಾಗ ಅಂಥೇಳಿ ಪರಮೇಶ್ವರ್ ಅವರು ಮಾತನಾಡ್ತಾ ಸಂದರ್ಭದಲ್ಲಿ ತಮ್ಮ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರವನ್ನು ಹೊರ ಹಾಕಬೇಕಾದ್ರೆ ಭಾವುಕರಾದರು, ಸ್ವಲ್ಪ ಕಣ್ಣೀರು ಕೂಡ ಹಾಕಿದ್ರು. ದುರಾದೃಷ್ಟನೋ ಅಥವಾ ಹಣೆ ಬರಹನೋ ಅದೃಷ್ಟನೋ ಏನೋ ಗೊತ್ತಿಲ್ಲ ಅಂತ. ಆಮೇಲೆ ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಾರಿ ಹೋಪ್ ಇಟ್ಕೊಂಡಿದ್ರಂತೆ. ಈ ಬಾರಿ ನನಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೆ, ಆದರೆ ಅದು ಕೂಡ ಆಗಲಿಲ್ಲ ಅಂಥೇಳಿ ಏನೋ ರಾಜಕೀಯ ಹಾದಿಯನ್ನು ನೆನೆದು ಕಣ್ಣೀರು ಹಾಕಿದ್ದಿದ್ದು. ನೋಡಿ, ಮುಖ್ಯಮಂತ್ರಿ ಆಗೋದಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ಈ ಬಾರಿಯೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಈ ಸಲ ಏನೋ ಅಧಿಕಾರ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ಆದರೆ ಅದು ಕೂಡ ಆಗಲಿಲ್ಲ ಅಂತ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ಬಸವರಾಜ್ ಹತ್ರ. ಬಸವರಾಜ್,
ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ತಮ್ಮ ಬೇಸರವನ್ನು ಹೊರಹಾಕಿದ್ದು, ಜೊತೆಗೆ ಒಬ್ಬೊಬ್ಬರೇ ಹಿರಿಯ ನಾಯಕರು ತಮ್ಮ ಒಂದು ರಾಜಕೀಯವನ್ನ ಅಥವಾ ತಮ್ಮ ಆಸೆಗಳನ್ನ ಹೊರಹಾಕುವ ಸಂದರ್ಭದಲ್ಲಿ ಭಾವುಕರಾಗ್ತಾ ಇದ್ದಾರೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಬಹುದು ಅಂತ ರಾಜಕೀಯ ಲೆಕ್ಕಾಚಾರದ ಪ್ರಕಾರ? ಓಕೆ, ಫೈನ್. ಟೆಕ್ನಿಕಲ್ ಇಶ್ಯೂ ಅನಿಸುತ್ತೆ. ನಾನು ಮತ್ತೊಮ್ಮೆ ಮಾತನಾಡುವಂಥ ಪ್ರಯತ್ನ ಮಾಡ್ತೀನಿ. DK ಶಿವಕುಮಾರ್ ಅವರ ಸಂಪುಟದಲ್ಲಿ DCM ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸದ್ಯ. ಬಟ್ ತಮ್ಮ ಮಾತನಾಡುವಂಥ ಸಂದರ್ಭದಲ್ಲಿ ಗದ್ಗದಿತರಾಗಿ ತಮ್ಮ CM ಸ್ಥಾನ ಹಿಂಗೆ ಕಳ್ಕೊಂಡಿದ್ದು ಅನ್ನೋದನ್ನು ಹೇಳ್ತಾ ಬೇಸರ ಹೊರಹಾಕಿದ್ದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈನ್ನಲ್ಲಿ ಮತ್ತೊಮ್ಮೆ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನಾನು ಕೇಳ್ತಾ ಇದ್ದೆ, DCM ಜಿ ಪರಮೇಶ್ವರ್ ಅವರು ಯಾಕೆ ಹಿಂಗಂದ್ರು, ಯಾವ ಸಂದರ್ಭದಲ್ಲಿ ಹಿಂಗಂದ್ರು, ಜೊತೆಗೆ ರಾಜಕೀಯ ಲೆಕ್ಕಾಚಾರ ಹಿಂಗೆ ಅಂತ ಒಬ್ಬೊಬ್ಬರೇ ಹಿರಿಯ ನಾಯಕರು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರೋದನ್ನ ನೋಡ್ತಾ ಇದ್ರೆ? ಶರತ್, ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೆಲವೊಂದಿಷ್ಟು ಅಸಮಾಧಾನವನ್ನು ಕೂಡ ಒಬ್ಬೊಬ್ಬರೇ ಕೂಡ ತೋರ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಂಪುಟ ರಚನೆ ಆದಂತ ದಿನದಿಂದಲೂ ಕೂಡ ಈಗಲೂ ಸಹಿತ ಒಂದಿಷ್ಟು ಅಸಮಾಧಾನ ಕೂಡ ಇದ್ದೇ ಇದೆ. ಅದರಲ್ಲಿ ಪ್ರಮುಖವಾಗಿ ಇದೀಗ DCM ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತುಮಕೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂದಿನ ಒಂದಿಷ್ಟು ರಾಜಕೀಯ ಬೆಳವಣಿಗೆ ಕುರಿತು, ಅದರಲ್ಲೂ ಪ್ರಮುಖವಾಗಿ ಅವರಿಗೆ CM ಸ್ಥಾನ ಸಿಗಬೇಕಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತಮ್ಮ ಒಂದು ಅಸಮಾಧಾನವನ್ನ ಕೂಡ ತೋಡ್ಕೊಂಡಿದ್ದಾರೆ. ಮತ್ತೆ ಅವರು ನಾನು CM ಆಗ್ಬೇಕಿತ್ತು ಅನ್ನುವಂತ ಭಾವುಕ ರೀತಿಯಲ್ಲೂ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಿಂದೆನೂ ಕೂಡ ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆದ್ರೆ ಅವಾಗ ನಾನು ಸೋತೆ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ, ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೆ. ಹಾಗಾಗಿ ಅದಾದ ಬಳಿಕ ಕೂಡ ನಾನು ಹಲವಾರು ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ದೇನೆ. ನನಗೆ ಮತ್ತೆ ಈ ಬಾರಿಯೂ ಕೂಡ ನಾನು CM ಆಗ್ತೇನೆ ಅನ್ನುವಂತ ಭರವಸೆ ಇತ್ತು, ಸಾಕಷ್ಟು ಪ್ರಯತ್ನ ಪಟ್ಟನೆ. ಆದ್ರೆ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ನನಗೆ ಇದೀಗ DCM ಸ್ಥಾನ ಸಿಕ್ಕಿದೆ. ಹಾಗಾಗಿ ಇದನ್ನ ಜವಾಬ್ದಾರಿನ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಕೂಡ ನನಗಿದೆ ಅನ್ನುವಂಥದ್ದನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಶರತ್, ಒಂದ್ ಕಡೆ ಪರಮೇಶ್ವರ್ ಅವರು CM ಸ್ಥಾನದ ಪ್ರಬಲ ಆಕಾಂಕ್ಷಿಗಳಿದ್ರು, CM ಸ್ಥಾನಕ್ಕಾಗಿ ಬಹಳಷ್ಟು ಪೈಪೋಟಿ ಕೂಡ ನಡೆಸಿದ್ರು, ಸಿದ್ದರಾಮಯ್ಯನವರ ಬಳಿ ಕೂಡ ಚರ್ಚಿಸಿದ್ರು. ಆದ್ರೆ ಕೆಲವೊಂದಿಷ್ಟು ಪಕ್ಷದ ವಲಯದಲ್ಲಿನ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಅವರು ಅವಾಗವಾಗ ಬಹಿರಂಗವಾಗಿ ಕೂಡ ಹಂಚಿಕೊಳ್ತಾ ಇದ್ರು. ಆದ್ರೆ ಇದೀಗ ಅವರು ಒಂದ್ ಕಡೆ ನಾನು ಕೂಡ CM ಆಗ್ಬೇಕಾಗಿತ್ತು ಅನ್ನುವಂತ ರೀತಿಯಲ್ಲಿ ಕೂಡ ಒಂದು ಭಾವುಕರಾಗಿ ಕೂಡ ಅವರ ಅಸಮಾಧಾನ, ಅಂದ್ರೆ ಪರಮೇಶ್ವರ್ ಅವರಿಗೆ ಈಗ DCM ಸ್ಥಾನ ಕೊಟ್ಟ ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂಥದ್ದು ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅವರು CM ಆಗ್ಬೇಕಿತ್ತು ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಈಗಲೂ ಸಹಿತ ಅವರ ಅಸಮಾಧಾನ ಇದೆ ಅನ್ನುವಂಥದ್ದು. ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಲ್ಲಿಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಾ ಅನ್ನುವಂಥದ್ದು ಕೂಡ ಇದೀಗ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಬಾರಿ CM ಆಗೋದಾದ್ರೆ ಅದು ದಲಿತ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ಅದರ ಪ್ರಮುಖವಾಗಿರ್ತಕ್ಕಂಥ ಮುಂದಾಳತ್ವದಲ್ಲಿ ಇರ್ತಕ್ಕಂಥ ನಾಯಕ ಅಂತಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನನಗೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಬಹಳಷ್ಟು ನಿರೀಕ್ಷೆಯಲ್ಲಿದ್ರು. ಆದ್ರೆ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಮತ್ತೆ DK ಶಿವಕುಮಾರ್ ಅವರ ತಂತ್ರಗಾರಿಕೆ ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ CM ಸ್ಥಾನ ಕೈತಪ್ಪಿದೆ ಅನ್ನುವಂತಹ ರೀತಿಯಲ್ಲಿ ಪರೋಕ್ಷವಾಗಿಯೂ ಕೂಡ ಅದನ್ನ ಒಂದು ಹೇಳಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಾದ್ರ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಕೂಡ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಶರತ್, ಮತ್ತೊಂದು ಕಡೆ ಬಸವರಾಜ್, ಈಗ ಇದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಇದನ್ನ ಸೂಕ್ಷ್ಮವಾಗೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರ ಪ್ರಸಂಗ ಆಗಿತ್ತು, ಮುನಿಯಪ್ಪನವರ ಮುನಿಸಾಗಿತ್ತು, KJ ಜಾರ್ಜ್ ಅವರ ಒಂದು ಅಸಮಾಧಾನ ಆಗಿತ್ತು. ಈಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸೊ ಹಾಗಾಗಿ ಇದರಿಂದ ಮುಂದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡುವಂಥದ್ದು ಅಥವಾ ಪಕ್ಷದ ಒಳಗಡೆ ಪೆಟ್ಟು ಬೀಳೋ ಸಾಧ್ಯತೆ ಇರೋದ್ರಿಂದ ಹೈಕಮಾಂಡ್ ಯಾವ ರೀತಿ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಬಹುದು ಅಂತ? ಶರತ್, ಖಂಡಿತವಾಗ್ಲೂ ಕೂಡ ಈಗ ಬಹಿರಂಗವಾಗಿ ಕೂಡ
ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮಗೆ ಮುಖ್ಯಮಂತ್ರಿ ಸ್ಥಾನ ಹೇಗ್ ತಪ್ತು ಅನ್ನುವಂಥದ್ದನ್ನ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಎಲ್ಲೋ ಒಂದು ಕಡೆ ಇನ್ನು ಕೂಡ ಅಸಮಾಧಾನ ದೊಡ್ಡ ಮಟ್ಟಿಗೆ ಕೂಡ ಇದೆ. ಅದು ಯಾವಾಗ ಸ್ಫೋಟ ಆಗುತ್ತೆ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದಿಷ್ಟು ಈ ಒಂದು ಹೇಳಿಕೆ ಕೂಡ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದೀಗ ಕ್ಯಾಬಿನೆಟ್ ನಲ್ಲಿ ಕೂಡ ಬಹಳಷ್ಟು ಅಸಮಾಧಾನ ಕೂಡ ಇರತಕ್ಕಂಥದ್ದು. ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಹರಸಾಹಸ ಒಂದು ಪಟ್ಟು ಈಗ ರಾಮಲಿಂಗಾರೆಡ್ಡಿ ಅವ್ರನ್ನ ಅವರಿಗೆ ಖಾತೆಯನ್ನು ಕೂಡ ಸಮಾಧಾನ ಪಡಿಸಿದೆ ಅನ್ನುವಂತ ರೀತಿಯಲ್ಲೂ ಕೂಡ ಅವ್ರನ್ನ ಒಪ್ಪಿಸಿದ್ದಾರೆ. ಆದ್ರೆ ಅದು ಯಾವಾಗ ಆ ಒಂದು ಅಸಮಾಧಾನ ಸ್ಫೋಟ ಆಗುತ್ತೆ ಗೊತ್ತಿಲ್ಲ. ಮತ್ತೆ ಅದೇ ರೀತಿಯಲ್ಲಿ ಹಲವು ಸಚಿವರು, ಈಗ ರಾಮಲಿಂಗಾರೆಡ್ಡಿ ಅವರು ಒಬ್ಬರೇ ಅಲ್ಲ, ಹಲವಾರು ಸಚಿವರು ಸಹಿತ ನಮಗೆ ಖಾತೆ ಬದಲಾವಣೆ ಆಗ್ಬೇಕಾಗಿತ್ತು, ಒಂದು ರೀತಿಯಲ್ಲಿ ಸೀನಿಯರಿಟಿ ಮೇಂಟೈನ್ ಆಗಿಲ್ಲ, ಈ ರೀತಿ ಹಲವಾರು ರೀತಿಯ ತಮ್ಮದೇ ಆಗಿರ್ತಕ್ಕಂಥ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ದಾರೆ. ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಮತ್ತೆ ಅವರ ಒಂದು ಸಮುದಾಯದ ಒಂದು ಜನರಿಂದಲೂ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿಸಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ಇದನ್ನೆಲ್ಲವೂ ಕೂಡ ನಿಭಾಯಿಸಬೇಕಾಗಿದೆ. ಯಾಕಂತಂದ್ರೆ ಮುಂದೆ ಚುನಾವಣೆಗಳು ಕೂಡ ಬರ್ತವೆ, ಸರ್ಕಾರ ಕೂಡ ಸುಗಮವಾಗಿ ನಡಿಬೇಕು. ಇದನ್ನೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಯಾವೆಲ್ಲ ನಾಯಕರು ಅಸಮಾಧಾನ ತೋರ್ತಾರೆ ಅವ್ರನ್ನ ನೇರವಾಗಿ ಕರೆಸಿ ಮಾತನಾಡುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಹಿತ ರಾಹುಲ್ ಗಾಂಧಿ ಅವರು ಆಗಿರ್ಬೋದು, ಸುರ್ಜೇವಾಲಾ ಅವರು ಆಗಿರ್ಬೋದು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ರು. ಹಾಗಾಗಿ ಇದೀಗ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಒಂದು ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತ ಅದರ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ವಹಿಸಬೇಕಾಗಿದೆ.